ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಮ್ಯಾಟ್ರಿಕ್ಸ್ ಸಂಬಂಧಪಟ್ಟ ಒಂದು ಪ್ರಶ್ನೆ ಬಿಡಿಸೋಣ. ಕನ್ಸ್ಟ್ರಕ್ಟ್ ಎ 2 by 2 ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು ಎ ಐ ಜೆ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್. ಇಲ್ಲಿ ಏನು ಕೊಡಲಾಗಿದೆ? ಎ ಐ ಜೆ ಈಕ್ವಲ್ ಟು ಐ ಪ್ಲಸ್ 2j ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಅಂತ ಕೊಡಲಾಗಿದೆ. ಓಕೆ, ಇದು ಬಹಳ ಸಿಂಪಲ್ ಪ್ರಶ್ನೆ. ಮೊದಲು ನಾವು ಜನರಲ್ ಫಾರ್ಮ್ ಮ್ಯಾಟ್ರಿಕ್ಸ್ ಬರೆಯೋಣ. ಇನ್ ಜನರಲ್ 2 by 2 ಮ್ಯಾಟ್ರಿಕ್ಸ್ ಈಸ್ ಮ್ಯಾಟ್ರಿಕ್ಸ್ ಎ ಆಗಿ ತೆಗೆದುಕೊಳ್ಳೋಣ. ಜನರಲಿ ನಾವು ಹೇಗೆ ಯಾವ ರೀತಿ ಬರೆಯೋಣ? ಇಲ್ಲಿ A11 A12 A21 A22 ಇದು ಮ್ಯಾಟ್ರಿಕ್ಸ್ ಆಗುತ್ತದೆ, ಜನರಲ್ ಫಾರ್ಮ್ ಆಗುತ್ತದೆ. ಇದು ಈ ಎಲಿಮೆಂಟ್ಸ್ ನಾವು ಕಂಡುಹಿಡಿಯೋಣ. ಆದ್ರೆ ನಮಗೆ ಏನು ಕೊಡಲಾಗಿದೆ? ಇಲ್ಲಿ ಎ ಐ ಜೆ ಈಕ್ವಲ್ ಟು ಐ ಪ್ಲಸ್ 2j ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2. ಇಲ್ಲಿ ಐ ಎಷ್ಟು ತೆಗೆದುಕೊಳ್ಳೋಣ ಮತ್ತು ಜೆ ಎಷ್ಟು ತೆಗೆದುಕೊಳ್ಳೋಣ? 2 by 2 ಮ್ಯಾಟ್ರಿಕ್ಸ್ ಇದೆ, ಆದ ಕಾರಣ I is equal to 1 2 and J is equal to that is also 1 2 ಅಂತ ಬರುತ್ತದೆ. ಈಗ ನಾವು A11 ಎಲಿಮೆಂಟ್ಸ್ ಕಂಡುಹಿಡಿಯೋಣ. A11 ಎಲಿಮೆಂಟ್ಸ್ ಕಂಡುಹಿಡಿಯೋಣ. I equal to 1 J equal to 1 ಅದರ ಅರ್ಥ I is equal to 1 J is equal to 1. ಇದು 2 ಇದೆ, 2 into 1 that is a whole square divided by 2 ಈ ರೀತಿ ಬರುತ್ತದೆ. ಅಂದ್ರೆ ಏನಾಯ್ತು? ಇಲ್ಲಿ 1 plus 2 whole square 2 into 1 is 2 ಆಗುತ್ತದೆ. ನಂತರ 3 square by 2 ಅಂದ್ರೆ ಎಷ್ಟಾಯ್ತು? 9/2 ಆಯಿತು. ಇಲ್ಲಿ ಎಲಿಮೆಂಟ್ ಫಸ್ಟ್ ಮೊದಲನೇ ಎಲಿಮೆಂಟ್ ಏನಾಯ್ತು? 9/2 ಆಯಿತು. ನಂತರ A12 I is equal to 1 J is equal to 2 ಅದರ ಅರ್ಥ ಓಕೆ I is equal to 1 J is equal to 2 ಈ ರೀತಿಯಾಗಿ ಬರೆಯೋದು ನಾವು. ಮೊದಲನೇ ಈ ಇಕ್ವೇಶನ್ ಎಲ್ಲ ಎಲಿಮೆಂಟ್ಸ್ ನಂಬರ್ ಹಾಕೋಬೇಕು ನಾವು. ಡಿವೈಡ್ ಬೈ 2 ಅಂತಿದೆ. ಓಕೆ, ನಂತರ 1 plus 2 into 2 4 ಆಗುತ್ತೆ ಒಳಗಿನ ಬ್ರಾಕೆಟ್ ನಲ್ಲಿ. ದಟ್ ಇಸ್ ಎ ಹೋಲ್ ಸ್ಕ್ವೇರ್ ಬೈ 2 ಅಂದ್ರೆ 5 square by 2 ಅಂದ್ರೆ 25/2 ಆಯಿತು ಇಲ್ಲಿ. ಓಕೆ, ನಂತರ A21 ತೆಗೆದುಕೊಳ್ಳೋಣ. I is equal to 2 J is equal to 1 ಅಂತ ಅರ್ಥ. ಸೊ I is equal to J is equal to 1 ಆಯಿತು. ದಟ್ ಈಸ್ ಎ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಅಂದ್ರೆ 2 plus 2 into 1 is 2 that is square divided by 2. ಇದೆಷ್ಟಾಯ್ತು? 4 ಸ್ಕ್ವೇರ್ ಆಯಿತು ಬೈ 2 ಅಂದ್ರೆ 16/2 ದಟ್ ಈಸ್ 8. ದಟ್ ಈಸ್ ಎಲಿಮೆಂಟ್ ಈಸ್ 8. ನಂತರ A22 I is equal to 2 J is equal to ಅದರ ಅರ್ಥ ಅಂದ್ರೆ 2 plus 2 J is 2 ಈ ರೀತಿಯಾಗಿ ನಾವು ಬರೀಬೇಕು. ಇಲ್ಲಿ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಇದೆಷ್ಟಾಯ್ತು? 2 plus 2 into 2 4 ಆಯಿತು ಅದರ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಅಂದ್ರೆ 6 ಸ್ಕ್ವೇರ್ ಆಯಿತು. 6 ಸ್ಕ್ವೇರ್ ಬೈ 2 6 ಸ್ಕ್ವೇರ್ ಅಂದ್ರೆ 36 ಆಯಿತು. 36/2 that is a 18. Okay, now therefore required matrix A is equal to ಆ ಎಲಿಮೆಂಟ್ಸ್ ಅಲ್ಲಿ ನಾವು ನಂಬರ್ ಅನ್ನು ಹಾಕೋಣ. A11 ಎಷ್ಟಿದೆ? ಇಲ್ಲಿ 9/2. A12 25/2. A21 8. A22 18. This is a required ಮ್ಯಾಟ್ರಿಕ್ಸ್. ಈ ರೀತಿಯಾಗಿ ನಾವು ಮ್ಯಾಟ್ರಿಕ್ಸ್ ಅನ್ನು ಹಿಡಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದ ಯೂಟ್ಯೂಬ್ ಪ್ಲೇಲಿಸ್ಟ್ ನಲ್ಲಿ ಹೋಗಿ ಐ ಬಟನ್ ಲಿಂಕ್ಸ್ ಇವೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.